ಚನ್ನಗಿರಿ ತಾಲೂಕಿನ ಕಾರಿಕನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಿರಿಗನ್ನಡ ಸಂಜೀವಿನಿ ಒಕ್ಕೂಟದ ವಾರ್ಷಿಕ ಮಹಾಸಭೆಯು ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚನ್ನಗಿರಿ ಇವರ ಸಂಯುಕ್ತಾಶ್ರಯದಲ್ಲಿ ಜರುಗಿತು. ಈ ವೇಳೆ ವೈದ್ಯರಾದ ಪ್ರೀತಿ ಮುಕ್ತೇನಹಳ್ಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮಹಿಳೆಯರೊಂದಿಗೆ ಆರೋಗ್ಯ ಸಮಸ್ಯೆಗಳಾದ ಮುಟ್ಟಿನ ದೋಷ, ಸ್ತನ ಕ್ಯಾನ್ಸರ್, ಗರ್ಭಕೋಶದ ಕ್ಯಾನ್ಸರ್, ಕಣ್ಣಿನ ದೋಷ, ಮೂಲವ್ಯಾಧಿ, ಬಾಣಂತಿಯರ ಆರೈಕೆ ಮತ್ತು ಮಕ್ಕಳ ಆರೈಕೆಯ ಕುರಿತಂತೆ ಸಂವಾದವನ್ನು ನಡೆಸಿ ಸಲಹೆಗಳನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ವಿವಿಧ ಗಣ್ಯರಿಂದ ಘನತ್ಯಾಜ್ಯ ನಿರ್ವಹಣೆ ಬಗ್ಗೆ ಹಾಗೂ ಕಂದಾಯ ಪಾವತಿ, ಆರ್ಥಿಕ ಸಬಲೀಕರಣ, ಸ್ವಚ್ಛತೆ ಹಾಗೂ ಮಕ್ಕಳ ಸದೃಢ ಬೆಳವಣಿಗೆಯ ಬಗ್ಗೆ ಮಾಹಿತಿಯನ್ನು ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಸ್ವಸಹಾಯ ಸಂಘದ ಮಹಿಳೆಯರು ಮತ್ತು ಸಿಬ್ಬಂದಿ ವರ್ಗದವರು, ಗ್ರಾಮ ಪಂಚಾಯಿತಿಯ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು. ಜಸ್ಟ್ ನಾವು ಎಷ್ಟು ಬಿ ಕಾಂಪ್ಲೆಕ್ಸ್ ತಗೊಂಡ್ರು, ಎಷ್ಟು ಇದು ಏನೋ ವಿಟಮಿನ್ ಸಿ ಮಾತ್ರೆಗಳೆಲ್ಲ ಬರ್ತವೆ, ಏನ್ ತಗೊಂಡ್ರು ಹೋಗ್ಲಿಲ್ಲ. ಮೊನ್ನೆ ಈಗ ಒಂದು 2 ತಿಂಗಳ ಹಿಂದೆ ಜುಲೈಯಲ್ಲಿ ನಂಗೆ ಒಂದೇ ದಿನಕ್ಕೆ ಒಂದು 60% 70% ಸರಿ ಹೋಯ್ತು. ಇನ್ನೊಂದು ನೈಟ್ ಹಚ್ಕೊಂಡು ಮಲಗಿದ ಸಂಪೂರ್ಣ ವಾಸಿ ಆಯ್ತು. ಅಷ್ಟು ಚೆನ್ನಾಗಿದ್ದಾವೆ ನಮ್ಮಲ್ಲಿ. ಇನ್ನೊಂದಂದ್ರೆ ಮೂಲವ್ಯಾಧಿ. ಎಲ್ಲರೂ ತಪ್ಪು ತಿಳ್ಕೊಂಡಿರೋದು ಏನಪ್ಪಾ ಅಂತಂದ್ರೆ, ಮೂಲವ್ಯಾಧಿ ಬಂದ್ರೆ ಇನ್ನೇನಪ್ಪ ಬಹಳ ಕಷ್ಟ, ನಮ್ಗೆ ಆಪರೇಷನ್ನೇ ಆಗ್ಬೇಕು ಅಂತ. ಹಂಗೇನೂ ಇಲ್ಲ. ಮೂಲವ್ಯಾಧಿಗೆ ನಾನು ಹೇಳ್ದಂಗೆ ಆಹಾರ, ಮೇಯ್ನಾಗಿ ನಮ್ಮ ಆಹಾರ ಕ್ರಮನ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅನ್ನೋ ಗಾದೆ ಮಾತಿನಂತೆ ನೀವು ಏನು ಮಾಡಬೇಕಂದ್ರೆ, ಊಟದಲ್ಲಿ ಫೈಬರ್ ಅಂಶ ಅಂದರೆ ಹಸಿದಾದ ವಸ್ತುಗಳು, ಕ್ಯಾರೆಟ್ ತುರಿ ಆಗಲಿ, ಸೌತೆಕಾಯಿ ಆಗಲಿ, ಮೂಲಂಗಿ ತುರಿ ಆಗಲಿ, ಮೆಂತ್ಯ ಸೊಪ್ಪು, ಮಜ್ಜಿಗೆ, ನಿಂಬೆ ಹುಳಿ, ನೀರು ಹೆಚ್ಚಾಗಿ ಕುಡಿ, ಇವನ್ನ ಫಾಲೋ ಮಾಡೋದ್ರಿಂದ ಮೂಲವ್ಯಾಧಿನ ತಡೆಗಟ್ಟಬಹುದು, ಬಂದಿರೋದನ್ನು ಬೇಗ ಗುಣ ಮಾಡ್ಕೋಬಹುದು.